ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ದೀಪಾವಳಿ ಹಬ್ಬದ್ದು 2025ನೇ ದೀಪಾವಳಿ ಹಬ್ಬದ್ದು ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ತುಂಬ ಬೇಗ ಆಯಿತು ಅಲ್ಲ. ಸಾರಿ ಫಾರ್ ದಿ ಲೇಟ್ ಅಪ್ಡೇಟ್. ಸೊ ಇವತ್ತು ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಪಾಪು ಮಲಗಿದ್ದಾಳೆ. ಸೊ ಮಲ್ಲಿಗೆ ಎದ್ದೋಳಷ್ಟೊತ್ತಲ್ಲಿ ನಾನೆಲ್ಲ ಕೆಲಸಗಳು ಮುಗಿಸ್ಕೊತಾ ಇದ್ದೀನಿ. ಸೊ ಲಿಕಟ್ ಕ್ಯೂಟ್ ಡ್ರೆಸ್ ಫಾರ್ ದೀಪಾವಳಿ. ಎಷ್ಟು ಕ್ಯೂಟ್ ಇದೆ ಗೊತ್ತಾ ಇದು. ನಾನು ಯೂಶ್ವಲಿ ಮಕ್ಕಳಿಗೆ ಸಲ್ವಾರ್ಸ್ ಥರದ್ದೆಲ್ಲ ಸಿಕ್ಕಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಟ್ರೆಂಡ್ಸಲ್ಲಿ ತುಂಬಾ ಚೆನ್ನಾಗಿರೋ ಸಲ್ವಾರ್ ಸಿಕ್ತು. ಮೀನ್ವೆಲ್ ಲುಕ್ ಅಟ್ ದಿಸ್ ಕ್ಯೂಟ್ ಬ್ಯಾಂಗಲ್ಸ್. ಸೊ ಅಮ್ಮ ಮಗಳು ಇಬ್ಬರು ಕೂಡ ಮ್ಯಾಚಿಂಗ್ ಬ್ಯಾಂಗಲ್ ಹಾಕ್ಕೊಂಡಿದ್ದೀವಿ. ಸೊ ನನ್ನ ತಮ್ಮನ ಮದುವೆ ಬಳೆ ಶಾಸ್ತ್ರ ಇತ್ತು. ಸೊ ದಟ್ ಅಲ್ಲಿ ನಾವು ಬಳೆ ಹಾಕಿಸ್ಕೊಂಡಿದ್ದು 7 ಸೈಜಿಗೆ ಎಷ್ಟು ಚೆನ್ನಾಗಿ ಸಿಕ್ಕಿದೆ ಗೊತ್ತಾ. ಅದನ್ನು ನಾನು ಮಗಳು ಇಬ್ಬರೂ ಕಂಬೈನ್ ಮಾಡಿ ಹಾಕ್ಕೊಂಡ್ವಿ. ಹೊಳ್ಕೈಗಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಸೊ ಮನೇನ ಸಿಂಪಲ್ಲಾಗಿ ದೀಪಾವಳಿ ಹಬ್ಬಕ್ಕೆ ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವರ್ಷ ದೀಪಾವಳಿ ಹಬ್ಬ ಸಿಂಪಲ್ ಆ್ಯಂಡ್ ಸಟಲಾಗಿ ಆಯಿತು ಅಂತಲೇ ಹೇಳ್ಬೋದು. ಸೊ ನೋಡಿ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಲೋ ಇನ್ ಬಿಟ್ವೀನ್ ಮಗಳು ಕೂಡ ಎದ್ಬಿಟ್ಲು. ಸೊ ಅವಳಿಗೆಲ್ಲ ತಿನ್ನಿಸಿ ಮಾಡಿ ಮತ್ತು ನಾನು ಇಲ್ಲಿ ಸಾಯಂಕಾಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಆ್ಯಸ್ ಯೂಶುವಲ್ ಆ್ಯಸ್ ಎ ಟೋಲ್ಡ್ ಮನೆಯೆಲ್ಲ ಸಿಂಪಲ್ಲಾಗಿ ನಾನು ಈ ಸತಿ ಡೆಕೋರೇಟ್ ಮಾಡಿದ್ದೆ. ಬಿಕಾಸ್ ಹಲ್ಲಲ್ಲಿ ಮಾತ್ರ ಕ್ಯಾಂಡಲ್ಸ್ ಇಟ್ಟಿದ್ದೆ. ಪಾಪು ಇರೋ ಕಾರಣ ಅವಳು ಲೈಟ್ ಅಂದ್ಕೊಂಡು ಹೋಗ್ಬಿಡ್ತಾಳೆ. ಸೊ ಇದು ನೆಕ್ಸ್ಟ್ ಡೇ ಅಂದರೆ 3 ಡೇಸ್ ಹಬ್ಬ ಇರುತ್ತಲ್ವ, ಇದು ಸೆಕೆಂಡ್ ಡೇ ಆಫ್ ಹಬ್ಬ. ಸೆಕೆಂಡ್ ಡೇಗೆ ಈ ಥರ ಹಾಕ್ಕೊಂಡಿದ್ದೆ. ಯೂಶ್ವಲಿ ಏನು ಗೊತ್ತಾ, ನನಗೆ ಅನಿಸಿದ್ದು, ನಿಮಗೂ ಅದು ಅನಿಸಿರುತ್ತೋ ಏನೋ, ಐ ಡೋಂಟ್ ನೋ, ಈ ಚುಕ್ಕಿ ಇಟ್ಟು ಹಾಕೋ ರಂಗೋಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ಏನಂತ ಹೇಳ್ತಾರೆ, ಟ್ರೆಡಿಷ್ನಲ್ ವೈಬ್ ಕೊಡುತ್ತೆ. ಸೊ ದಿಸ್ ಇಸ್ ನನ್ನ ತಮ್ಮನ ಮದುವೆಯ ಒಂದು ಸಣ್ಣ ಕ್ಲಿಪ್ಪಿಂಗ್. ಸೊ ಅವನ ಮದುವೆ ಚಿಂತಾಮಣಿಲಿ ಆಗಿದ್ದಿದ್ದು. ಇದು ನಾವು ಟ್ರಾವೆಲಿಂಗ್ ಮಾಡ್ತಿದ್ದಿದ್ದು ಬೆಳಗ್ಗೆ. ಸೊ ಪಾಪುನು ನನ್ನ ಕಡೆ ಫಸ್ಟ್ ಸೀಟಲ್ಲೇ ಕೂತ್ಕೊಂಡಿದ್ದೆ. ಅವಳನ್ನ ಫುಲ್ ಮಲಗಿಸ್ಕೊಳ್ಳೋ ಥರ ಸೆಟಪ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಎಲ್ಲರೂ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀವಿ. ತುಂಬ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ಮಗು ಇಟ್ಕೊಂಡಾಗ ಇಟ್ ಇಸ್ ನಾಟ್ ಪಾಸಿಬಲ್ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಬೇಕು ಅಂದರೆ. ಅದಕ್ಕೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ವಿ. ನೋಡಿ, ಅವಳು ಆರಾಮ್ಸೆ ಮಲಗಿಬಿಟ್ಟಿದ್ದಾಳೆ. ಅವಳು ಕೈಯಲ್ಲೇ ಇಟ್ಕೊಂಡ್ರೆ ಇರಿಟೇಟ್ ಆಗ್ತಾಳೆ. ಅವಳಂತಲ್ಲ, ಯಾವುದೇ ಮಕ್ಕಳೇ ಆದರೂ ಅಷ್ಟೇ ಫ್ರೀಯಾಗಿ ಬಿಡಬೇಕು. ಅವಳನ್ನ ಫ್ರೀಯಾಗಿ ಬಿಟ್ಟಷ್ಟು ಆರಾಮಾಗಿರ್ತಾರೆ. ಸೊ ಎಲ್ಲ ಆಯಿತು. ಇದು ಫುಲ್ ಫ್ಯಾಮಿಲಿ ಹೋಗಿದ್ದು. ಸಿಕ್ಕಾಪಟ್ಟೆ ಖುಷಿ ಇತ್ತು. ನಾವು ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ ಸಾಂಗ್ ಹಾಕಿದ್ವಿ. ಇವಾಗಿಲ್ಲಿ ಹಾಕಿದರೆ ಕಾಪಿರೈಟ್ ಆಗುತ್ತೆ, ಅದಕ್ಕೆ ನಾನೇ ಹಾಡಿಬಿಟ್ಟೆ. ಇಟ್ ವಾಸ್ ಸೋ ಗುಡ್. ಆ್ಯಂಡ್ ಮದುವೆ ಕೂಡ ತುಂಬ ಚೆನ್ನಾಗಾಯಿತು. ತುಂಬ ರಿಚ್ ಆಗಾಯಿತು ಮದುವೆ ಅಂತ ಹೇಳ್ಬೋದು. ಇಟ್ ವಾಸ್ ಸೋ ಗುಡ್ ಟೈಮ್. ನೆಕ್ಸ್ಟ್ ಇಲ್ಲಿ ನಾವು ಟ್ರೆಸಲ್ಲಿ ಚೆಸ್ ಮಾಡ್ತಾ ಇದ್ವಿ. ಯೂಶ್ವಲಿನೇ ಟ್ರೆಸಲ್ ಚೆಸ್ಸು ಮತ್ತು ಪ್ರೊನೌನ್ಸಿಯೇಷನ್ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಹೇಳ್ತಾರೆ. ಬಟ್ ಯೂಶ್ವಲಿ ನಾನು ಪ್ರೊನೌನ್ಸ್ ಮಾಡೋದು ಟ್ರೆಸಲ್ ಚೆಸ್ ಅಂತ ಅಷ್ಟೇ. ಸೊ ಇದನ್ನು ಮನೇಲೇ ಮಾಡ್ತಿದ್ದೀವಿ. ಇದು ಕಂಪ್ಲೀಟ್ ಪ್ರೊಸೀಜರ್ ಅಂತ ಅಲ್ಲ. ಇಟ್ ಇಸ್ ಲೈಕ್ ಸಿಂಪಲ್ಲಾಗಿ ಮಾಡ್ಕೋಬೋದು ಆ ಥರ ಒಂದು ಪ್ರೊಸೀಜರು. ಸೊ ಗಟ್ಟಿ ಹಾಲು ಗಟ್ಟಿ ಹಾಲು ತೊಗೊಳ್ಳಿಲ್ಲ. ನಾವು ಬ್ಲೂ ಪ್ಯಾಕೆಟ್ ಅಂತ ತೊಗೊಂಡಿದ್ದು ಅನಿಸುತ್ತೆ, ನೀರು ಹಾಲೇನೆ. ಬ್ಲೂ ಪ್ಯಾಕೆಟ್ ಹಾಲು ತೊಗೊಂಡು ನಾವು ಅದು 1 ಲೀಟರ್ ಇರ್ಬೋದು. 1 ಲೀಟರ್ ಆ್ಯಕ್ಚುಲಿ ನಮ್ಗೆ ಹಾಲದು ಶಾರ್ಟೇಜ್ ಆಯಿತು. ಸೊ ನೀವು 2 ಲೀಟರ್ಸ್
ಹಾಲಾದರೂ ತೊಗೋಬೇಕು. ನಾನು ಹೇಳಿದೆ ಭಾಸ್ಕರ್ಗೆ, ಬಟ್ ಅವರು ಇಲ್ಲ ಸಾಕು ಅಂತ ಹೇಳ್ತಿದ್ರು. ಅವ್ರಿಗೆ ಮಾಡಿ ಅನುಭವ ಇರುತ್ತಲ್ಲ, ಸೊ ನಾನು ಅದ್ರ ಮೇಲೆ ಆರ್ಗ್ಯೂ ಮಾಡಲಿಲ್ಲ. ಸೊ ಗಟ್ಟಿ ಹಾಲು ತೊಗೊಂಡು ಅದಕ್ಕೆ ಸಕ್ಕರೆ ಸ್ವಲ್ಪ ಹಾಕಿ, ಮೀನ್ವೈಲ್ 2 ಚಕ್ಕೆ 3 ಚಕ್ಕೆ, ಸ್ವಲ್ಪ ಮಿಲ್ಕ್ ಪೌಡರ್, ನಾಟ್ ಮಿಲ್ಕ್ ಪೌಡರ್, ಬಾದಾಮ್ ಮಿಲ್ಕ್ ಪೌಡರ್ ಹಾಕಿ ಸ್ಟಿರ್ ಮಾಡಿಕೊಂಡು ಅದನ್ನು ಕುದಿಸ್ಕೋಬೇಕು. ಸೊ ಇದು ಪ್ರಾಸೆಸ್ ಹಾಲ್ದು. ಬೇಸಿಕಲಿ ಇದೇ ಏನಂತ ಹೇಳ್ತಾರೆ, ಸೆಂಟ್ರ್ ಆಫ್ ಅಟ್ರಾಕ್ಷನ್ ಈ ಹಾಲೇನೆ ಟ್ರಸ್ಲಿಚಸ್ಗೆ. ಸೊ ಇದನ್ನು ಚೆನ್ನಾಗಿ ಕಾಯಕ್ಕೆ ಬಿಟ್ಟು ಕುದಿಬೇಕು. ಅದು ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗುತ್ತೆ. ಆ ಪೌಡರು ಮತ್ತು ಚಕ್ಕೆದು ಫ್ಲೇವರ್ಸ್, ಸಿನಮನ್ ಅಂತ ಹೇಳ್ತಾರಲ್ಲ ಆ ಫ್ಲೇವರಲ್ಲ. ಎಲ್ರಿಗೂ ಗೊತ್ತಿರುತ್ತೆ ಇದು ಫ್ರೂಟ್ ಕೇಕು, ಬಟ್ ಇದು ತುಂಬ ಯೆಲ್ಲೋಯಿಶ್ ಆಗಿ ಬರುತ್ತೆ. ಸೊ ಯೆಲ್ಲೋಯಿಶ್ ಆಗಿ ಬರೋದನ್ನು ತೊಗೋಬೇಡಿ, ಆ್ಯಂಡ್ ಇಟ್ ಈಸ್ ಮೋರ್ ಫ್ಲೇವರ್ ಎಸೆನ್ಸ್ ಜಾಸ್ತಿ ಇರುತ್ತೆ. ಇದು ಪ್ಲೇನ್ ಕೇಕ್ ಥರ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಲೈಕ್ ಚೆನ್ನಾಗಿ ಅನಿಸುತ್ತೆ, ಇದು ಫ್ಲೇವರ್ಫುಲ್ ಇರುತ್ತೆ, ಬಟ್ ತುಂಬ ಎಗಿಟ್ ಅನಿಸಲ್ಲ, ಸ್ವೀಟು ಮೈಲ್ಡ್ ಆಗಿರುತ್ತೆ. ಇದು ಭಾಸ್ಕರ್ ಅವರ ಬೇಕ್ರಿಲೇನೆ ಬೇಕ್ ಮಾಡಿದ್ದಿದ್ದು. ಸೊ ಅಲ್ಲಿಂದ ನಾವು 2 ಪ್ಯಾಕೆಟ್ಸ್ ಆಫ್ ದ ಸ್ಲೈಸ್ನ ತೊಗೊಂಡ್ವಿ. ಅದಕ್ಕೆ ನಾವು ಈ ಹಾಲನ್ನ ಹಾಕ್ತೀವಿ. ಸೊ ಇದು ತಣ್ಣಗೆ ಹಾಕಬೇಕು, ಬಿಸಿ ಇದ್ದಾಗ ಹಾಕಕ್ಕೆ ಹೋಗಬಾರ್ದು. ಫುಲ್ ಇದನ್ನು ಆರಿಸ್ಬೇಕು, ಫ್ಯಾನ್ ಕೆಳಗೆ ಆರಿಸ್ಬಿಟ್ಟು ಆಮೇಲೆ ಸೋದಿಸ್ಬೇಕು, ಅಂದರೆ ಫಿಲ್ಟರ್ ಮಾಡಿ ಈ ಹಾಲನ್ನ ನಾವು ಟ್ರಸ್ಲಿಚಸ್ ಬೇಸ್ಗೆ ಹಾಕೋಬೇಕು. ಮೀನ್ವೈಲ್ ಇಲ್ಲಿ ಭಾಸ್ಕರ್ ಬಾದಾಮ್ನೆಲ್ಲ ಚಾಪ್ ಮಾಡ್ಕೋತಾ ಇದ್ದಾರೆ. ಸೊ ಇದಕ್ಕೆ ನಾವು ಕಂಡೆನ್ಸ್ಡ್ ಮಿಲ್ಕ್ನ ಮಿಕ್ಸ್ ಮಾಡ್ತೀವಿ, ಸೊ ದಟ್ ಆ ಹಾಲು ಇನ್ನೂ ಕೂಡ ಗಟ್ಟಿ ಆಗುತ್ತೆ. ಮತ್ತು ಆ ಸ್ವೀಟ್ನೆಸ್ಸೇ ತುಂಬ ಎಗಿಟ್ ಥರ ಇರಲ್ಲ, ಮೈಲ್ಡ್ ಸ್ವೀಟ್ನೆಸ್ ಕೊಡುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಬೇಕಾದಾಗ ಭಾಸ್ಕರ್ ಆ್ಯಕ್ಚುಲಿ ಒಂದು ಕಾಮಿಡಿ ಮಾಡಿದ್ದಾರೆ, ಬಟ್ ಇದನ್ನು ನಾನು ಶಾರ್ಟ್ಸಾಗಿ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ನೋಡಿ ಏನು ಕಾಮಿಡಿ ಅಂತ. ಬಿಕಾಸ್ ನಾನು ಇದರಲ್ಲಿ ಕಂಪ್ಲೀಟ್ ಮಾಡಿರೋ ಇನ್ಫಾರ್ಮೇಷನ್ ಕೊಡಬೇಕು. ಶಾರ್ಟ್ಸಲ್ಲಾದರೆ ಒನ್ ಶಾರ್ಟ್ ಕ್ಲಿಪ್ಪಿಂಗ್ ಥರ ಹೋಗಿಬಿಡುತ್ತೆ. ಸೊ ಇದಕ್ಕೆ ನಾನು ಹಾಲನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಹಾಲನ್ನ ಅದು ನೆನೆಯುವಷ್ಟು ಹಾಲು ಹಾಕೋಬೇಕು. ನಮಗೆ ಆ್ಯಕ್ಚುಲಿ ಹೇಳಿದ್ನಲ್ಲ ಮುಂಚೆನೇ, ಹಾಲು ಸ್ವಲ್ಪ ಶಾರ್ಟೇಜ್ ಆಯಿತು, ಬಟ್ ಸ್ಟಿಲ್ ಅದು ನೆನ್ಕೊಳ್ಳೋ ಅಷ್ಟು ಇತ್ತು ಮತ್ತು ಫ್ಲೇವರ್ ತುಂಬ ಚೆನ್ನಾಗಿತ್ತು. ಇದು ನಮ್ಮ ಆಫೀಸಲ್ಲಿ ಪಾಟ್ಲಾಗ್ ಇದ್ದಾಗ ನನಗೆ ಡೆಸರ್ಟ್ಸ್ ಬಂದಿತ್ತು, ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೆ. ಇಟ್ ವಾಸ್ ಟಾಪ್ ನಾಚ್. ಎವ್ರಿಬಡಿ ಲೈಕ್ಡ್ ಇಟ್, ಆ್ಯಂಡ್ ಎಲ್ಲರೂ ಕೂಡ ಕಮೆಂಟ್ಸ್ ಕೊಟ್ಟರು ತುಂಬ ಚೆನ್ನಾಗಿದೆ ಅಂತ. ಆಲ್ ಕಾಂಪ್ಲಿಮೆಂಟ್ಸ್ ಟು ಮೈ ಹಸ್ಬೆಂಡ್, ಬಿಕಾಸ್ ಅವ್ನು ತುಂಬ ಹೆಲ್ಪ್ ಮಾಡ್ದ. ಮೀನ್ವೈಲ್ ಇಲ್ಲಿ ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀವಿ. ಇದು ಫ್ರೆಶ್ ಕ್ರೀಮ್ ಹೇಗೆ ಮಾಡೋದು, ನಾಟ್ ಫ್ರೆಶ್ ಕ್ರೀಮ್, ಅದು ವಿಪ್ಪಿಂಗ್ ಕ್ರೀಮ್. ಅದು ನನಗೆ ಹೇಗೆ ಮಾಡೋದು ಅಂತ ಅವನ ಹತ್ರ ಅದನ್ನೇ ನಾನು ಡಿಸ್ಕಸ್ ಮಾಡ್ತಿದ್ದೆ. ನಾನು ಅದೇ ಹೇಳ್ತಿದ್ದ, ಯೂಶ್ವಲಿ ಅದು ಸಿಗುತ್ತೆ, ಇಲ್ಲಾದರೂ ಬೇಕ್ರಿದಲ್ಲಿ ಬೇಕಿದ್ರೆ ಕೇಳ್ಬೋದು, ಆರೆಲ್ಸ್ ನಾರ್ಮಲ್ ವಿಪ್ ಕ್ರೀಮ್ ಅಂತಲೇ ಬರುತ್ತಂತೆ. ಆ ವಿಪ್ ಕ್ರೀಮ್ನ ತಂದು ನಾವು ಬೀಟರಲ್ಲಿ ಹಾಕಿ ಬೀಟ್ ಮಾಡಿಕೊಂಡ್ರೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತದು. ಅದಕ್ಕೇ ನಾವು ಫುಡ್ ಕಲರ್ ಅಂದರೆ ಕೇಸರಿ ಮನೇಲೇ ಇತ್ತು, ಕೇಸರಿ ಸ್ವಲ್ಪ ಹಾಕಿಬಿಟ್ಟು, ಕಂಡೆನ್ಸ್ಡ್ ಮಿಲ್ಕ್ ಏನಿತ್ತು ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಈ ಥರ ಇವನು ಹಾಕೊಳ್ತಿದ್ದಾನೆ ನಾಸಲ್ಗೆ. ಆ್ಯಕ್ಚುಲಿ ನಾವೇ ಮನೇಲಿ ಮಾಡ್ಕೋಬೇಕಂದ್ರೆ ಇದು ತುಂಬಾ ಕಷ್ಟ, ನಾವು ಮಾಡೋದಕ್ಕಾಗಲ್ಲ. ಟು ಬಿ ಫ್ರ್ಯಾಂಕ್, ನಮ್ಗದು ಬರೋದು ಇಲ್ಲ. ಟೈಟಾಗೆಲ್ಲ ಇಟ್ಕೋಬೇಕದು. ನಾಸಲ್ನ ತೋರಿಸ್ತಾನೆ ನೋಡಿ ಇವಾಗ, ಆ ನಾಸಲೆಲ್ಲ ನಮಗೆ ಗೊತ್ತಾಗಲ್ಲ ಅಷ್ಟು. ಸೊ ಮಾಡ್ಕೋಬೇಕು ಅಂದರೆ ವಿಪ್ ಕ್ರೀಮ್ನ ಮೋಸ್ಟ್ಲಿ ನಾವೇನು ಮಾಡ್ಬೋದು ಗೊತ್ತಾ, ಲೈಕ್ ಏನಾದರೂ ಡಿಸೈನ್ ಬರೋರಿಗೆ ಡಿಸೈನ್ ಮಾಡ್ಕೊಳ್ಳಿ, ಇಲ್ಲದೆ ಚಾಕೋ ಚಿಪ್ಸ್ ಅದೆಲ್ಲ ಬರುತ್ತಲ್ಲ ಅದನ್ನ ಹಾಕೊಬೋದು. ಇದು ಕಂಪಲ್ಸರಿ ಅಂತ ಅಲ್ಲ, ಅವನಿಗೆ ಗೊತ್ತಿರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಬರುತ್ತೆ. ಸೊ ಇಟ್ ವಾಸ್ ಗುಡ್. ಮತ್ತು ಇದನ್ನ ನೋಡೋದಕ್ಕೆ ಕಣ್ಣಲ್ಲಿ ನಿಜ ಅನಿಸುತ್ತೆ, ಎಷ್ಟು ಈಸಿ ಇದೆ ಬ್ರೋ, ಆರಾಮ್ಸೆ ಯಾರು ಬೇಕಾದರೂ ಮಾಡ್ಬೋದು ಅಂತ. ನಾನು ಕೂಡ ಟ್ರೈ ಮಾಡಿದ್ದೀನಿ. ಇಟ್ ಇಸ್ ನಾಟ್ ಈಸಿ ಬ್ರೋ, ಇಟ್ ಇಸ್ ನಾಟ್ ಅಟ್ ಆಲ್ ಈಸಿ. ಆ ಕೈ ಪಳಗಿರೋರ್ಗೇ ಬರೋದದು. ಅವ್ರು ಮಾಡಿದ್ದು ನೋಡಿ ಎಷ್ಟು ಲೀಫಿ ಥರ ಎಲ್ಲ ಪಾಯಿಂಟರ್ಸು ಕೂಡ ಶಾರ್ಪಾಗಿ ಕಾಣುತ್ತೆ. ಬಟ್ ನಾನು ಮಾಡಿದ್ದು ನೋಡ್ಬೇಕು ನೀವು. ನಾನು ಯೂಶ್ವಲಿ ಇದನ್ನು ಮ್ಯೂಟ್ ಮಾಡಿದ್ದೀನಿ, ಒರಿಜಿನಲ್ ಆಡಿಯೋನ. ಐ ಜಸ್ಟ್ ಶೇರ್ ಇಟ್ ಯು ಇನ್ ದ ಸ್ಟೋರಿ. ನೀವು ಅವಾಗ ನಮ್ಮ ಕಮೆಂಟ್ ಮಾಡಿರೋದನ್ನೆಲ್ಲ ನೋಡ್ಬೋದು. ಇದು ನಾನು ಮಾಡ್ತಿರೋದು, ಲುಕ್ ಇಟ್ ಹೌ ಇಟ್ ಇಸ್ ಕಮ್. ಬಟ್ ಇದು ಒಂಥರ ಹ್ಯಾಸಲ್ನಟ್ ಥರ ಅನ್ನಿಸ್ತಿಲ್ವ, ಒಂಥರ ಕ್ಯೂಟಾಗಿ ಅನ್ನಿಸ್ತಾ ಇದೆ ಇವಾಗ ನನಗೂ ಕೂಡ. ಈ ಥರನೂ ಮಾಡ್ಬೋದು. ಇಟ್ ಇಸ್ ಸೋ ನೈಸ್ ಅಲ್ವಾ. ಐ ಫೆಲ್ಟ್ ಇಟ್ ಈಸ್ ಗುಡ್. ಭಾಸ್ಕರ್ ಕಂಪೇರ್ ಮಾಡ್ತಾಯಿದ್ದಾರೆ, ಇದು ನೋಡಿ ಅವಳು ಹೆಂಗೆ ಮಾಡಿದ್ದಾಳೆ, ನಾನು ಹೆಂಗೆ ಮಾಡಿದ್ದೀನಿ ಅಂತ. ನಾವು ಫಸ್ಟ್ ಟ್ರೈಗಾದರೂ ನಾವು ಅಷ್ಟು ಮಾಡಿದ್ದೀವಲ್ವ, ದಟ್ ಇಸ್ ಗುಡ್. ಸೊ ಫೈನಲಿ ಎಲ್ಲ ಹಂಗೆ ಮಾಡಿಕೊಂಡು ನಾವು ಗಾರ್ನಿಷ್ ಮಾಡಿದ್ದೀವಿ. ಗಾರ್ನಿಷಿಗೆ ಚೆರೀಸ್ ಯೂಸ್ ಮಾಡಿದ್ದೀವಿ, ಒಂದು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಮೇಲೆ ಹಾಕಿದ್ದೀವಿ, ಆ್ಯಂಡ್ ಚಾಪ್ಡ್ ಆಲ್ಮಂಡ್ಸ್ನ ಹಾಕಿದ್ದೀವಿ. ಆಮೇಲೆ ಇದು ಏನು ಬರೋದು ಕಲರ್ ಪಪಲ್ಸ್ ಬರುತ್ತಲ್ಲ ಅದು
ಸ್ಪ್ರಿಂಕ್ಲರ್ಸ್. ಆ ಸ್ಪ್ರಿಂಕ್ಲರ್ಸ್ನ ಯೂಸ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹಾಕಿರ್ತೀನಿ ನೋಡಿ. ಮೀನ್ ವೈಲ್ ಐ ಆ್ಯಡ್ ದ ಮ್ಯೂಸಿಕ್ ಜೊತೆ ನೋಡಿದ್ರೆ ನಿಮಗೇನೋ ಚೆನ್ನಾಗಿ ಅನಿಸುತ್ತೆ ನೋಡಿ. ಕೇಕು ಹಾಲಲ್ಲಿ ನೆಂದು ಫುಲ್ ಪ್ಲಫಿ ಆಗಿದೆ, ಅಂದರೆ ಸ್ವಲ್ಪ ದಪ್ಪ ಆಗಿದೆ. ಇನ್ನು ಸ್ವಲ್ಪ ಅಕ್ಕಪಕ್ಕನೇ ಹಾಲು ಸ್ವಲ್ಪ ಇರುತ್ತೆ. ವೆನ್ ಯು ಅದನ್ನು ಅಮುಕಿದಾಗ ಸ್ಕ್ವೀಸ್ ಔಟ್ ಆಗುತ್ತೆ ಹಾಲು, ಮತ್ತು ತಿನ್ನಬೇಕಾದಾಗ ಸಖತ್ ಜ್ಯೂಸಿಯಾಗಿರುತ್ತೆ. ಇಟ್ ಇಸ್ ನೋ ಫೈರ್ ಕುಕ್ಕಿಂಗ್ ಅಂತ ಹೇಳ್ತಾರಲ್ಲ ಆ ಥರ. ಬಟ್ ಹಾಲು ಮಾತ್ರ ಕಾಯಿಸ್ಕೋಬೇಕು. ಇಫ್ ಇನ್ ಕೇಸ್ ನೀವೇನೋ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೈಟ್ ಮಾಡಿದ್ದು ನಾವು ಅರೌಂಡ್ 10:30, 11 ಆಗಿತ್ತು. ಬೆಳಗ್ಗೆ ತನಕ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಒಂದು 12 ತನಕ ನಾನು ಫ್ರಿಜ್ಜಲ್ಲೇ ಇಟ್ಟಿದ್ದೆ. ಮಧ್ಯಾಹ್ನ ನಾನು ತೊಗೊಂಡೋಗಿದ್ದು ಇದನ್ನು. ಸೊ ದಟ್ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತಿಂದು ತುಂಬ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಹಾಲು ಕಾಯಿಸೋದು ಅದೆಲ್ಲ ಹಿಂಸೆ ಆಯಿತು ಅಂದರೆ ಯು ಕ್ಯಾನ್ ಯೂಸ್ ಬಾದಾಮ್ ಮಿಲ್ಕ್, ಕೋಲ್ಡ್ ಬಾದಾಮ್ ಮಿಲ್ಕ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಸೊ ಎಲ್ಲದಕ್ಕೂ ಮಾಡಾಯಿತು. ಗಾರ್ನಿಷಿಂಗಾಗಿ ಒಂದೊಂದೇ ಹಾಕ್ತಾಯಿದ್ದೀವಿ. ಇವಾಗ ಆಲ್ಮಂಡ್ಸ್ನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀವಿ, ನೋಡ್ತಿರ್ಬೋದು. ಸೊ ಲೆಟ್ ಮೀ ಆ್ಯಡ್ ದ ಮ್ಯೂಸಿಕ್.